ಮಧ್ಯೆ ನಾವು ಒಂದು ವಿಚಾರ ಕೇಳ್ಪಟ್ವಿ ಸರ್, ನೀವು ಕೂಡ ನಾಟಕಗಳಲ್ಲಿ ಪಾರ್ಟ್ ಮಾಡ್ತಾ ಇದ್ರಿ ಅಂತ. ತಂದೆ ಮಾಡಿದ ತಪ್ಪು ಅಂತೇಳಿ ಸಾವಿತ್ರಿ ಪಾತ್ರ ಮಾಡಿದ್ದೆ ನಾನು 7ನೇ ಸೆವೆಂತಿದ್ದಾಗ. ನಾವು ಮುಂಜಾನೆ ಎದ್ದು ಅಡ್ಡಾಡಿದ್ರೆ ಹೆಣ್ಮಕ್ಳೆಲ್ಲ ಬೈತಿದ್ರು, ರಾತ್ರಿಯೆಲ್ಲ ನೀನು ಅಳಿಸಿದ್ಯಾ ನಮ್ಗಂತೇಳಿ. ಅಷ್ಟು ಆ ಮಲಮಗಳ ಪಾತ್ರ ಅದು. ಅಂದರೆ 2ನೇ ಹೆಂಡತಿ ಯಾವ ರೀತಿ ಮೊದಲಿನ ಮಕ್ಕಳು ನೋಡ್ತಾರೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಮಾಡಿದ್ರಿಂದ ಎಲ್ಲ ಹೆಣ್ಮಕ್ಳು ಬೈತಾಯಿದ್ರು ನನಗೆ. ನಿಮಗೆ ಟೈಮ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಬ್ಯುಸಿ ಇದ್ದಿದ್ದುಂಟ ಯಾವತ್ತಾದ್ರೂ? ಹಾಂ, ಮದುವೆ ಆದಾಗಿಂದನೂ ಅವರು ಬ್ಯುಸಿನೇ. ಯಾವಾಗಲೂ ಮೆಸ್ ಮಾಡ್ಕೋತಾನೆ ಇರ್ತೀವಿ ರೀ. ಹಾಂ, ಒಂದೊಂದು ಸಲ ಈ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದವ್ರಿಗೂ ಅವ್ರ ಮನೆಗೆ ಬಂದಿರಲ್ಲ, ಮಕ್ಕಳ ಬರ್ತ್ಡೇ ಇದ್ದಾಗೂ ಮನೆಗೆ ಬಂದಿರಲ್ಲ. ಅವ್ರು ಚಿಕ್ಕವರಿದ್ದಾಗ ಚಿಕ್ಕವ್ರು ಅದಾರ ಬಿಡಿ ಎಲ್ಲಿ ಹೊರಗಡೆ ಹೋಗೋದು ಅಂತ ಎಲ್ಲಿ ಹೊರಗಡೆನೂ ಹೋಗ್ತಿರಲಿಲ್ಲ. ಸೊ ನಮ್ಮ ಎಪಿಸೋಡ್ನಲ್ಲಿ ಸರ್ ಮಗ ಜಾಯ್ನ್ ಆಗೋಕ್ಕಾಗಿಲ್ಲ ಕೆಲವು ಕೆಲಸಗಳ ನಿಮಿತ್ತವಾಗಿ. ಸರ್ ಮಗನ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಏನು ಮಾಡ್ತಾ ಇದ್ದಾರೆ? ಕರ್ನಾಟಕ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾನೆ. ಈಗ 2 ವರ್ಷ ಆಯಿತು. ಮೊದಲು ನಮ್ಮ ಬಾಲ್ಕೋಟ್ ಜಿಲ್ಲಾ ಕಾಂಗ್ರೆಸ್ಸಿನ ಯುದ್ಧ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾನೆ. ಆ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ. ನನಗೆ ಯಾವತ್ತೂ ನಾನು ಸ್ಪೀಚ್ ಹೆಂಗೆ ಮಾಡಬೇಕಪ್ಪಾಜಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ನಾನು ಹೆಂಗೆ ಏನು ಮಾಡಬೇಕು ಅಂತ ಕೇಳಿಲ್ಲ. ತಾನು ಸ್ವಂತ ಬುದ್ಧಿಯಿಂದ ಸ್ವ ಇಚ್ಛೆಯಿಂದ ಕೆಲವು ಕೆಲಸಗಳನ್ನು ಮಾಡ್ತಾನೆ. ಅದಕ್ಕೆ ನಾವು ಅಡೆತಡೆ ಬಂದಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ನನಗೆ ಈ ಕೆಲಸ ಮಾಡಬೇಕು ಅಂತೇಳಿ ಹೊರಟಾಗ ಈಗ ಬಾರಪ್ಪ ಅಂದರೆ ಇಲ್ಲ ಬಿಡೋಪ್ಪಾಜಿ ನನಗಾಗಲ್ಲ ಅಂತೇಳಿ ಅಂತ ಅದು ಖುಷಿ ನಮಗೆ.